ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ ತುಂಬಲಿ. ಅತ್ಯಮೌಲ್ಯದ ಆಸ್ತಿಯು ನಮ್ಮ ಬದುಕಿನ ಕ್ಷಣವು ಕ್ಷಣವು ಅತ್ಯಮೌಲ್ಯದ ಆಸ್ತಿಯು ಹೊತ್ತು ಹೋದರೆ ಮತ್ತೆ ಬಾರದು ಹೊತ್ತು ಹೋದರೆ ಮತ್ತೆ ಬಾರದು ಬರಲಿ ಯೋಗದ ರಕ್ಷೆಯು ಬರಲಿ ಯೋಗದ ರಕ್ಷೆಯು ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಮಂತ್ರವು ಕೆಲಸ ಯೋಗವು ಸಿದ್ಧಯೋಗಿಯ ಲಕ್ಷಣ ಮಾತು ಮಂತ್ರವು ಕೆಲಸ ಯೋಗವು ಸಿದ್ಧಯೋಗಿಯ ಲಕ್ಷಣ ನೆನಹು ತುಂಬಿದ ಮಧುರವಾಣಿಯು ನೆನಹು ಅಮೃತೋಕ್ತಿಯ ಔತಣ ಅಮೃತೋಕ್ತಿಯ ಔತಣ ಉಸಿರು ಉಸಿರಿನ ಸೂತ್ರ
ಸಂಸ್ಕೃತಿ ಹರಳಲಿ. ಓಂ ಶಾಂತಿ. ಮುರಳಿಯ ದಿನಾಂಕ 5 ಏಪ್ರಿಲ್ 2021. मीठे बच्चे, भोलानाथ मोस्ट बिलवेड बाप तुम्हारे सम्मुख बैठे हैं. तुम प्यार से याद करो तो लगन बढ़ती जाएगी, विघ्न खत्म हो जाएंगे. मधुर मಕ್ಕಳೇ, ಭೋಲಾನಾಥ ಅಂದರೆ ಶಿವ ಬಾಬಾ ಮೋಸ್ಟ್ ಬಿಲವೆಡ್, ಅತ್ಯಂತ ಪ್ರಿಯ ಆಗಿದ್ದಾರೆ. ಅಂಥ ತಂದೆ ನಿಮ್ಮ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದಾರೆ. ಒಂದು ವೇಳೆ ನೀವು ಅವನನ್ನು ಪ್ರೀತಿಯಿಂದ ನೆನಪು ಮಾಡಿದರೆ ನಿಮ್ಮ ಲಗನ್ ಜಾಸ್ತಿ ಆಗ್ತಾ ಹೋಗ್ತದೆ, ವಿಘ್ನಗಳು ಸಮಾಪ್ತಿ ಆಗ್ತದೆ. ಪ್ರಶ್ನೆ, ब्राह्मण बच्चों को कौन सी बात सदा याद रहे तो कभी भी विकर्म ना हो. ಪ್ರಶ್ನೆ, ಬ್ರಾಹ್ಮಣ ಮಕ್ಕಳಿಗೆ ಯಾವ ಮಾತು ಸದಾ ನೆನಪಿದ್ರೆ ಆಗ ಎಂದೂ ವಿಕರ್ಮ ಆಗಲು ಸಾಧ್ಯವಿಲ್ಲ. ಯಾವ ಮಾತು ನೆನಪಿರಬೇಕಾಗದು? ಉತ್ತರ, जो कर्म हम करेंगे हमें देख और भी करेंगे, यह याद रहे तो विकर्म नहीं. ಯಾವ ಕರ್ಮ ನಾವು ಮಾಡ್ತೀವೋ ನಮ್ಮನ್ನು ನೋಡಿ ಅನ್ಯರು ಮಾಡುತ್ತಾರೆ, ಈ ನೆನಪಿದ್ದಾಗ ಎಂದೂ ವಿಕರ್ಮ ಆಗೋದಿಲ್ಲ. अगर कोई छिपा कर भी पाप कर्म करते तो धर्मराज से छिप नहीं सकता, फौरन उसकी सजा मिलेगी. ಒಂದು ವೇಳೆ ಮುಚ್ಚಿಟ್ಟು ಯಾವುದಾದ್ರೂ ಪಾಪ ಕರ್ಮ ಮಾಡಿದ್ರೆ ಆಗ ಧರ್ಮರಾಜನಿಂದ ಮುಚ್ಚಿಡ್ಲಿಕ್ಕಾಗೋದಿಲ್ಲ, ಶಿಕ್ಷೆನೂ ಸಿಗ್ತದೆ. ಆಗೆ ಚಲ್ ಔರ್ ಬಿ ಮಾರ್ಷಲ್ ಲಾ ಹೋ ಜಾಯೇಗಾ. ಮುಂದೆ ಹೋಗ್ತಾ ಹೋಗ್ತಾ ಇನ್ನಷ್ಟು ಕಾನೂನು ಸ್ಟ್ರಿಕ್ಟ್ ಆಗ್ತಾ ಹೋಗ್ತದೆ. इस रुद्र सभा में कोई पति छिपकर बैठ नहीं सकता. ಈ ಇಂದ್ರ ಸಭೆಯಲ್ಲಿ ಯಾವ ಪತಿತರೂ ಸಹ ಮುಚ್ಚಿಟ್ಕೊಂಡು ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಇವತ್ತಿನ ಗೀತೆ ಭೋಲಾನಾಥನಿಂದ ಭಿನ್ನ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ತಿಳ್ಕೊಂಡಿದ್ದೀರಿ. ಈಗ ಆತ್ಮಿಕ ತಂದೆ ನಮಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಹೇಳ್ತಾ ಇದ್ದಾರೆ. ಅವನ ಹೆಸರೇ ಭೋಲಾನಾಥ. ತಂದೆ ಬಹಳ ಮುಗ್ಧ ಆಗಿದ್ದಾರೆ. ಎಷ್ಟು ತೊಂದರೆ ತಗೊಂಡು ಸಹನೆ ಮಾಡಿಕೊಂಡು ಮಕ್ಕಳಿಗೆ ಓದಿಸ್ತಿದ್ದಾರೆ, ಸಂಭಾಲನೆ ಮಾಡ್ತಾರೆ. फिर जब बड़े होते हैं तो सब कुछ उनको दे खुद वानप्रस्थ अवस्था ले लेते हैं. ಯಾವಾಗ ಮಕ್ಕಳು ದೊಡ್ಡವರಾಗ್ತಾರೋ ಆಗೆಲ್ಲವನ್ನು ಅಪ್ಪ ಮಗನಿಗೆ ಕೊಟ್ಟು ತಾನು ವಾನಪ್ರಸ್ಥೆಗೆ ಅವಸ್ಥೆ ಹೋಗ್ಬಿಡುತ್ತಾನೆ. ಆದರೆ ಮಕ್ಕಳನ್ನು ಸಂಭಾಲನೆ ಮಾಡುವಾಗ ಮಕ್ಕಳಿಗೆ ಓದಿಸ್ಲಿಕ್ಕೋಸ್ಕರ ಅಪ್ಪ ಎಷ್ಟೋ ತೊಂದರೆಗಳನ್ನು ಸಹನೆ ಮಾಡ್ತಾನೆ. ಸಮಸ್ತೆ ಹೈ ಕಿ ಹಮ್ನೆ ಫರ್ಜ್ ಆದಾಯಿ ಪೂರಿ ಕಿ ಅಬ್ ಬಚ್ಚೆ ಜಾನೆ. ಅಪ್ಪ ಆದವರು ತಿಳ್ಕೊಳ್ತಾರೆ, ಇನ್ನೇನು ಮಕ್ಕಳದ ಎಲ್ಲ ಒಪ್ಪಿಸಿಬಿಟ್ಟೆ, ಇನ್ನು ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಎಲ್ಲ ಮುಗೀತು, ಇನ್ನ ಎಲ್ಲ ಮಕ್ಕಳೇ ನೋಡ್ಕೊಳ್ಳಿ. ಬಾಪ್ ಬೋಲೆ ಟಹರೇನಾ. ಅಪ್ಪ ಎಷ್ಟು ಮುಗ್ಧ ಅಲ್ವಾ. ಯಹ ಬಿ ಅಭಿ ತುಮಕೋ ಬಾಬಾ ಸಮಜಾತೆ ಕ್ಯೂಂಕಿ ಖುದ್ ಭೋಲಾನಾಥ್. ಇದನ್ನೂ ಸಹ ಶಿವಬಾಬಾ ನಮಗೆ ಈಗ ತಿಳಿಸ್ತಿದ್ದಾರೆ. ಯಾಕೆಂದ್ರೆ ಸ್ವತಃ ಶಿವಬಾಬಾನೇ ಭೋಲಾನಾಥ್ ಆಗಿದ್ದಾರೆ. ಅದಕ್ಕೆ ಬಾಪ್ ಕೆ ಲಿಯೇ ಭಿ ಸಮಜಾತೆ ಹೈ ಕಿ ವಹ ಕಿತನೆ ಬೋಲೆ ಹೈ. ಹದ್ದಿನ ತಂದೆ ಬಗ್ಗೆನೂ ಶಿವಬಾಬಾ ಹೇಳ್ತಿದ್ದಾರೆ, ಅವರೂ ಸಹ ಬೋಲೆ ಆಗಿದ್ದಾರೆ, ಮುಗ್ಧ ಆಗಿದ್ದಾರೆ. ಅವರು ಹದ್ದಿನ ಬೋಲೆ, ಶಿವಬಾಬಾ ಬೇಹದ್ದಿನ ಭೋಲಾನಾಥ. ಪರಂಧಾಮದಿಂದ ಬರ್ತಾರೆ ಶಿವಬಾಬಾ. ಪತಿತ ಜಗತ್ತು ಹಳೆ ಶರೀರದಲ್ಲಿ. ಆದ್ದರಿಂದ ಮನುಷ್ಯರು ತಿಳ್ಕೊಂಡಿದ್ದಾರೆ, ಹಳೆ ಪತಿತ ಶರೀರದಲ್ಲಿ ಹೇಗೆ ಬರ್ತಾನೆ.
ಇದು ತಿಳಿಯದೇ ಇರುವ ಕಾರಣದಿಂದ ಪಾವನ ಶರೀರವುಳ್ಳ ಕೃಷ್ಣನ ಹೆಸರನ್ನು ತೆಗೆದುಕೊಂಡು ಇದು ಗೀತೆ, ವೇದ, ಶಾಸ್ತ್ರ ಇತ್ಯಾದಿ ಪುನಃ ಮಾಡ್ತಾರೆ. ಮತ್ತೆ ನೋಡ್ರಿ, ಶಿವಬಾಬಾ ಎಷ್ಟು ಮುಕ್ತ ಬೋಲ ಇದ್ದಾರೆ. ಆತೆ ಹೇ ತೋ ಬಿ ಪಾಸ್ನಾ ಐಸಿ ದೇತೆ ಹೇ ಜೈಸೆ ಕಿ ಬಾಪ್ ಯಹಾ ಹಿ ಬೇಟೆ. ಬರ್ತಾರಂದ್ಮೇಲೆ ಈ ರೀತಿ ಅನುಭವ ಮಾಡಿಸ್ತಾರೆ, ಯಾವ ರೀತಿ ಬಾಬಾ ಇಲ್ಲೇ ಕೂತ್ಕೊಂಡಿದ್ದಾರೆ. ಯಹ ಸಾಕಾರ ಬಾಬಾ ಬಿ ಬೋಲಾ ಹೈ ನಾ, ಕೋಯಿ ದುಪ್ಪಟ್ಟ ನಹಿ, ಕೋಯಿ ತಿಲಕ್ ಆದಿ ನಹಿ. ಈ ಸಾಕಾರ ತಂದೆ ಬ್ರಹ್ಮ ತಂದೆನ ನೋಡ್ರಿ ಎಷ್ಟು ಮುಗ್ಧ ಇದ್ದಾರೆ. ಯಾವುದೇ ಒಂದು ತಿಲಕ ಇಲ್ಲ, ಕಾವಿ ಬಟ್ಟೆ ಇಲ್ಲ, ಶಾಲ್ ಇಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಬಹಳಷ್ಟು ಸಾಧಾರಣ ಬಾಬಾ. बल्कि साधारण बाबा तो बाबा ही है. बच्चे जानते हैं कितनी यह सारी नॉलेज शिव बाबा ही देते, और कोई की ताकत नहीं जो दे सके. ಮಕ್ಕಳಾದಂತ ನಿಮಗೆ ಗೊತ್ತಿದೆ ಎಷ್ಟು ಎಲ್ಲಾ ನಾಲೆಜ್ ಶಿವ ಬಾಬಾ ಕೊಡ್ತಿದ್ದಾರೆ. ಈ ರೀತಿ ಕೊಡುವಂತ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ. ನಾಲೆಡ್ಜ್ ದಿನ ಪ್ರತಿದಿನ ಮಕ್ಕಳ ಪ್ರೀತಿ ಜಾಸ್ತಿ ಆಗ್ತಾ ಹೋಗ್ತದೆ. जितना बाप को याद करेंगे उतना बहुत लव बढ़ेगा. ಎಷ್ಟು ಶಿವಬಾಬಾ ನೆನಪು ಮಾಡ್ತಾ ಹೋಗ್ತೀವೋ ಪ್ರೀತಿ ಹೆಚ್ಚಾಗ್ತದೆ. ಯಾಕಂದ್ರೆ ಅತಿ ಪ್ರಿಯವಾದಂತ ತಂದೆ ನ ಸಿರ್ಫ್ ಅಭಿ ಪರಂತು ಭಕ್ತಿ ಮಾರ್ಗ ಮೇ ಬಿ ತುಮ್ ಬಿಲವೆಡ್ ಮೋಸ್ಟ್ ಸಮಸ್ತೆ ಹೋ. ಈಗಷ್ಟೇ ಅಲ್ಲ, ಸಂಗಮಯುಗದಲ್ಲಿ ನೀವು ಭಕ್ತಿ ಮಾರ್ಗದಲ್ಲಿ ಇದ್ದಾಗೂ ಸಹ ಪರಮಾತ್ಮ ಅಂದ್ರೆ ಅತಿ ಪ್ರಿಯ ಅಂತ ತಿಳ್ಕೊಂಡಿದ್ರಿ. कहते थे बाबा जब आप आएंगे तो और सबसे लव छोड़कर एक बाबा के साथ लव रखेंगे. ಹೇಳ್ತಾ ಇದ್ವಿ, ಭಗವಂತ ನೀನ್ ಬಂದ್ಬಿಟ್ರೆ ಎಲ್ಲರ ಜೊತೆ ಪ್ರೀತಿ ತೆಗೆದು ನೀನು ಒಪ್ಪನ ಜೊತೆ ಇಡ್ತೇವೆ ಅಂತ. तुम अभी जानते हो ना, परंतु माया इतना लव करने नहीं देते. ಮಾಯೆ ನಮಗೆ ಪರಮಾತ್ಮನ ಜೊತೆ ಪ್ರೀತಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಮಾಯೆ ಏನ್ ಬಯಸ್ತದೆ, ನನ್ನನ್ನು ಬಿಟ್ಟು ಇವ್ರ ತಂದೆ ನೆನಪು ಮಾಡಬಾರ್ದು ಅಂತ. ಮತ್ತೆ ಹೇಳ್ತದೆ, ಈ ಮಕ್ಕಳೆಲ್ಲ ದೇಹಾಭಿಮಾನದಲ್ಲಿರ್ಬೇಕು, ನನ್ನನ್ನೇ ಪ್ರೀತಿ ಮಾಡಬೇಕು. ಇದೇ ಮಾಯೆ ಬಯಸ್ತದೆ. ಆದ್ದರಿಂದ ಎಷ್ಟು ವಿಘ್ನ ಆಗ್ತದೆ. ಆದ್ರೂ ನೀವು ವಿಘ್ನಗಳನ್ನೆಲ್ಲ ಪಾರ್ ಮಾಡಬೇಕು. ಬಚ್ಚೋಂಕು ಕುಚ್ತೋ ಮೆಹನತ್ ಕರ್ನಿ ಚಾಹಿಯೆ. ಮಕ್ಕಳು ಆ ವಿಘ್ನಗಳು ಬಂದಾಗ ಪಾರ್ ಮಾಡುವಂತ ಪರಿಶ್ರಮ ಪಡಲೇಬೇಕು. ಪುರುಷಾರ್ಥ ಸೇ ಹಿ ತುಮ್ ಅಪನಿ ಪ್ರಾರಬ್ಧ ಪಾತೆ. ಎಷ್ಟು ಪ್ರಯತ್ನ ಮಾಡ್ತೀರಿ, ಎಫರ್ಟ್ ಆಗ್ತೀರಿ, ಆ ಪುರುಷಾರ್ಥದಿಂದಲೇ ನಿಮ್ಮ ಪ್ರಾರಬ್ಧವನ್ನು ಪಡೆದುಕೊಳ್ತೀರಿ. ಬಚ್ಚೆ ಜಾನ್ತೆ ಹೇ ಊಂಚ್ ಪದ್ ಪಾನೆ ಕೆ ಲಿಯೆ ಕಿತ್ನಾ ಪುರುಷಾರ್ಥ ಕರ್ನಾ. ಆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಬೇಕಂದ್ರೆ ಎಷ್ಟು ಪುರುಷಾರ್ಥ ಮಾಡಬೇಕು. ಅದರಲ್ಲಿ ಒಂದು ಇವತ್ತು ಹೇಳ್ತಾರೆ ಬಾಬಾ, ವಿಕಾರಗಳ ದಾನ ಮಾಡಬೇಕು. ಎರಡನೇದು ಅವಿನಾಶಿ ಜ್ಞಾನ ರತ್ನದ ಧನ ಏನ್ ಸಿಗ್ತದೆ ಅದನ್ನ ದಾನ ಮಾಡಬೇಕು. ಎರಡು ದಾನ ಮಾಡಬೇಕು. ಜಿಸ್ ಅವಿನಾಶಿ ಧನ್ ಸೇ ಹಿ ತುಮ್ ಇತನೇ ಧನವಾನ್ ಬಂತೆ ಹೋ. ನಾಲೆಡ್ಜ್ ಹೇ ಸೋರ್ಸ್ ಆಫ್ ಇನ್ಕಮ್. ಶಿವಬಾಬಾ ಕೊಟ್ಟಿರುವ ಅವಿನಾಶಿ ಧನದಿಂದ ನೀವೆಷ್ಟು ಧನವಂತರಾಗ್ತೀರಿ. ಈ ನಾಲೆಡ್ಜ್ ಅಂದ್ರನೇ ಸೋರ್ಸ್ ಆಫ್ ಇನ್ಕಮ್. ಸಂಪತ್ತಿಗೆ ಮೂಲ ಈ ನಾಲೆಡ್ಜ್. ವಹ ಹೇ ಶಾಸ್ತ್ರೋಂ ಕಿ ಫಿಲಾಸಫಿ. ಅವರದ್ದೆಲ್ಲ ಶಾಸ್ತ್ರಗಳ ಫಿಲಾಸಫಿ, ಆದ್ರೆ ನಮ್ದು ಸ್ಪಿರಿಚುವಲ್ ನಾಲೆಡ್ಜ್. ಶಾಸ್ತ್ರ ಇತ್ಯಾದಿ ಎಲ್ಲ ಓದಿ ಬಹಳಷ್ಟು ಸಂಪಾದನೆ ಮಾಡ್ತಾರೆ. ಒಂದು ಕೋಣೆಯಲ್ಲಿ ಕೂತ್ಕೊಂಡು ಗ್ರಂಥ ಇತ್ಯಾದಿ ಇಟ್ಟಿರ್ತಾರೆ. ಸ್ವಲ್ಪ ಏನೋ ಹೇಳಿಬಿಟ್ರೆ ಆಯ್ತು, ಅವರಿಗೆ ಸಂಪಾದನೆ ಆಗ್ತದೆ. ಆದ್ರೆ ಅವರು ಹೇಳೋದೇನು ಯಥಾರ್ಥ ಜ್ಞಾನ ಅಲ್ಲ. ಯಥಾರ್ಥ ಜ್ಞಾನ ಕೇವಲ ಒಬ್ಬ ತಂದೆ ಕೊಡ್ತಾರೆ. ಎಲ್ಲೇ ತನಕ ಆತ್ಮಿಕ ಜ್ಞಾನ ಸಿಗೋದಿಲ್ವೋ ಅಲ್ಲೇ ತನಕ ನಾವು ಆ ಶಾಸ್ತ್ರದ ಫಿಲಾಸಫಿ ಬುದ್ಧಿಯಲ್ಲಿ ಇಟ್ಕೊಂಡಿರ್ತೀವಿ. ಕೆಲವು ಜನರು ಈ ಒಂದು ಜ್ಞಾನವನ್ನು ಕೇಳೋದೇ ಇಲ್ಲ. ಯಾಕಂದ್ರೆ ಈ ಒಂದು ಜ್ಞಾನ ತಗೊಂಡವರ ಸಂಖ್ಯೆ ಬಹಳ ಕಡಿಮೆ ಇದೆ. ಇದು 100% ಖಚಿತವಾದ ಮಾತು. ಗ್ಯಾರಂಟಿ ಹೇಳ್ತಾರೆ ಬಾಬಾ, ಈ ಆತ್ಮಿಕ ನಾಲೆಡ್ಜ್ ಆತ್ಮಿಕ ತಂದೆಯಿಂದಲೇ ಮಕ್ಕಳು ಪಡ್ಕೊಂಡಿದ್ದಾರೆ. ನಾಲೆಡ್ಜ್ ಅಂದ್ರೆ ಸೋರ್ಸ್ ಆಫ್ ಇನ್ಕಮ್. ಬಹುತ್ ಧನ ಮಿಲ್ತಾ, ಬಹಳಷ್ಟು ಧನ ಸಿಗ್ತದೆ. ಇದರಿಂದ ಜನ್ಮ ಜನ್ಮಾಂತರಕ್ಕೆ ಸಂಪತ್ತುವಂತರಾಗ್ತೀರಿ.
ಯೋಗದಿಂದ ಸೋರ್ಸ್ ಆಫ್ ಹೆಲ್ತ್, ಜನ್ಮ ಜನ್ಮಾಂತರ ನಿರೋಗಿ ಕಾಯ ಪಡ್ಕೊಳ್ತೀರಿ. ಜ್ಞಾನದಿಂದ ಸಂಪತ್ತು, ಯೋಗದಿಂದ ಆರೋಗ್ಯ. ಇವೆರಡು ಬಹಳ ಮುಖ್ಯವಾದಂತ ಸಬ್ಜೆಕ್ಟ್, ಜ್ಞಾನ ಮತ್ತು ಯೋಗ. ಸಂಪತ್ತು ಮತ್ತೆ ಆರೋಗ್ಯನೂ ಬಹಳಷ್ಟು ಮುಖ್ಯ. ಫಿರ್ कोई अच्छी तरह धारण करते हैं, कोई कम धारण. ಇವೆಲ್ಲ ಮಾತುಗಳು ಕೆಲವರು ಚೆನ್ನಾಗಿ ಧಾರಣೆ ಮಾಡ್ಕೊಳ್ತಾರೆ, ಕೆಲವರು ಕಡಿಮೆ ಧಾರಣೆ ಮಾಡ್ಕೊಳ್ತಾರೆ. तो ವೆಲ್ತ್ ಬಿ ಕಮ್ ನಂಬರ್ ವಾರ್ ಮಿಲ್ತಾ है. ಇದು ಸಂಪತ್ತನ್ನು ಕಡಿಮೆ ಸಿಗ್ತದೆ, ನಂಬರ್ ವಾರ್ ಆಗಿ ಸಿಗ್ತದೆ. ಒಂದು ವೇಳೆ ತಂದೆಯನ್ನು ಪೂರ್ಣ ನೆನಪು ಮಾಡಿಲ್ಲ ಅಂದ್ರೆ ವಿಕ್ರಮ ವಿನಾಶ ಆಗುವುದಿಲ್ಲ. ಶಿಕ್ಷೆ ತಿನ್ಬೇಕಾಗ್ತದೆ, ಪದವಿನೂ ಭ್ರಷ್ಟ ಆಗ್ತದೆ. ಯಾವ ರೀತಿ ಸ್ಕೂಲಿಗೆ ಹೋಗ್ತಾರೆ, ಇದು ನೋಡಿದ್ರೆ ಬೇಹದ್ದಿನ ನಾಲೆಡ್ಜ್. ಇದರಿಂದ ನಮ್ಮ ಜೀವನ ದೋಣಿನೇ ಪಾರಾಗ್ತದೆ. ಆ ನಾಲೆಡ್ಜ್ ಅಲ್ಲಿ ಬ್ಯಾರಿಸ್ಟರಿ, ಡಾಕ್ಟರ್, ಇಂಜಿನಿಯರಿಂಗ್ ಶಿಕ್ಷಣವನ್ನು ಓದ್ತಾರೆ. ಇದು ಒಂದು ಶಿಕ್ಷಣನೇ. ಯೋಗ ಮತ್ತು ಜ್ಞಾನದಿಂದ ಎವರ್ ಹೆಲ್ದಿ ಎವರ್ ವೆಲ್ದಿ ಆಗ್ತೀವಿ, ಪ್ರಿನ್ಸ್ ಆಗ್ಬಿಡ್ತೀವಿ. ಅಲ್ಲಿ ಸ್ವರ್ಗದಲ್ಲಿ ಯಾವುದೇ ಬ್ಯಾರಿಸ್ಟರ್, ಜಡ್ಜು ಇತ್ಯಾದಿಗಳು ಯಾರೂ ಇರೋದಿಲ್ಲ. ಅಲ್ಲಿ ಧರ್ಮರಾಜನ ಅವಶ್ಯಕತೆನೂ ಇಲ್ಲ. ಸತ್ಯುಗದಲ್ಲಿ ಗರ್ಭ ಜೈಲಿನ ಶಿಕ್ಷೆನೂ ಇಲ್ಲ, ಧರ್ಮರಾಜ್ಪುರಿಯ ಶಿಕ್ಷೆನೂ ಸಿಗೋದಿಲ್ಲ. ಗರ್ಭ ಮಹಲಲ್ಲಿ ಬಹಳಷ್ಟು ಸುಖ ಇರ್ತದೆ ಸತ್ಯುಗದಲ್ಲಿ. ಇಲ್ಲಿ ಗರ್ಭದಲ್ಲೇ ಆತ್ಮ ಎಷ್ಟು ಶಿಕ್ಷೆ ತಿಂತದೆ, ಅದು ಒಂದು ಜೈಲ್ ತರ. ಈ ಎಲ್ಲಾ ಮಾತುಗಳಿಗೆ ನೀವು ಮಕ್ಕಳು ಒಳ್ಳೆ ರೀತಿ ತಿಳ್ಕೊಂಡು ಇನ್ನೊಬ್ಬರಿಗೆ ತಿಳಿಸ್ತೇ. ಬಾಕಿ ಇನ್ನ ಶಾಸ್ತ್ರದಲ್ಲಿ, ಸಂಸ್ಕೃತದಲ್ಲಿ ಶ್ಲೋಕ ಇತ್ಯಾದಿ ಮನುಷ್ಯರೆಲ್ಲ ಮಾಡಿದರೆ. ಪೂಜ್ತೆ ಹೇ ಸತ್ಯುಗ್ ಮೇ ಭಾಷಾ ಕೌನ್ಸಿ ಹೋಂಗಿ. ಕೆಲವರು ಕೇಳುತ್ತಾರೆ, ಸತ್ಯುಗದಲ್ಲಿ ಯಾವ ಭಾಷೆ ಇರ್ತದೆ? ಬಾಬಾ ತಿಳಿಸ್ತಾರೆ, ಜೋ ದೇವತಾओं की ಭಾಷಾ ಹೋಂಗಿ ವೈ ಚಲಿ. ದೇವತೆಗಳ ಭಾಷೆ ಯಾವ್ದು ಇರ್ತದೋ ಅದೇ ನಡೀತದೆ. ವಹಾ ಕಿ ಜೋ ಭಾಷಾ ಹೋಂಗಿ ವಹ ಕಹಿ ನಹಿ ಹೋ ಸಕ್ತಿ. ಸತ್ಯುಗದಲ್ಲಿ ಏನ್ ಭಾಷೆ ಇರ್ತದೋ ಅದು ಯಾವ ಸಮಯದಲ್ಲೂ ಇರೋದಿಲ್ಲ. ಮತ್ತೆ ಐಸೆ ಹೋ ನಹಿ ಸಕ್ತಾ ಕಿ ವಹಾ ಸಂಸ್ಕೃತ ಭಾಷಾ ಹೋ. ಈ ರೀತಿನೂ ತಿಳ್ಕೊಬೇಡ್ರಿ ಅಲ್ಲಿ ಸಂಸ್ಕೃತ ಭಾಷೆ ಇದೆ. ದೇವತಾओं और पतित मनुष्यों की एक भाषा हो नहीं सकती. ದೇವತೆಗಳ ಭಾಷೆ ಹಾಗೂ ಪತಿತ ಮನುಷ್ಯರ ಭಾಷೆ ಒಂದೇ ಇರಲು ಸಾಧ್ಯವಿಲ್ಲ. ವಹಾಕಿ ಜೋ ಭಾಷಾ ಹೋಂಗಿ. ಸತ್ಯುಗದಲ್ಲಿ ಯಾವ ಭಾಷೆ ಇರ್ತದೋ ಅದೇ ನಡೀತದೆ. ಇದು ಕೇಳುವಂತ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ಮೊದಲು ನೀವು ತಂದೆಯಿಂದ ಆಸ್ತಿ ತಗೊಳ್ರಿ, ಆಮೇಲೆ ಭಾಷೆ ನೋಡೋಣ. ಜೋ ಕಲ್ ಪೆಹಲೆ ಹುವಾ ಹೋಗ ವಹಿ ಹೋಗ. ಕಲ್ಪದಿಂದ ಏನಾಗಿತ್ತು ಅದೇ ಆಗ್ತದೆ. ಮೊದಲು ಆಸ್ತಿ ತಗೊಳ್ರಿ, ಬೇರೆ ಯಾವ ಮಾತಿನಲ್ಲಿ ಹೋಗ್ಬೇಡ್ರಿ. ಒಳ್ಳೇದು. 84 ಜನ್ಮ ಇಲ್ಲ ಅಂದ್ರೆ 80 ಹಾಗೂ 82 ಇರ್ಬೋದು. ಈ ಮಾತುಗಳನ್ನೆಲ್ಲ ಬಿಟ್ಟು ಬಿಡ್ರಿ. ಬಾಬುರು ಹೇಳ್ತಾರೆ, ಅಲ್ಫ್ ಅಂದ್ರೆ ತಂದೆ ಆದಂತ ನನ್ನ ನೆನಪು ಮಾಡ್ರಿ. ಸ್ವರ್ಗದ ಆಸ್ತಿ ಅವಶ್ಯವಾಗಿ ಸಿಗ್ತದೆ. ಅನೇಕ ಬಾರಿ ನೀವು ಸ್ವರ್ಗದ ಆಸ್ತಿ ತಗೊಂಡಿದ್ದೀರಿ. ಚಡಾಯಿಸೆ ಉತ್ತರ್ನಾ ಬಿ ತೋ ಹೇನಾ. ಹತ್ತಿದಿವಿ ಅಂದ್ಮೇಲೆ ಕೆಳಗೆ ಇಳಿಲೇಬೇಕು ತಾನೆ. ಈಗ ನೀವು ಮಾಸ್ಟರ್ ಜ್ಞಾನ ಸಾಗರ, ಮಾಸ್ಟರ್ ಸುಖದ ಸಾಗರ ಆಗ್ತೀರಿ. ನೀವೆಲ್ಲ ಪುರುಷಾರ್ಥಿಗಳು. ಬಾಬಾ ಅಂತೂ ಕಂಪ್ಲೀಟ್ ಆಗಿದ್ದಾರೆ. ಬಾಬನಲ್ಲಿ ಯಾವ ಜ್ಞಾನ ಇದೆನೋ ಅದೇ ಮಕ್ಕಳಲ್ಲೂ ಸಹ ಇದೆ. ಆದರೆ ನಮಗೆ ಸಾಗರ ಅಂತ ಹೇಳೋದಿಲ್ಲ. ಸಾಗರ ಒಬ್ಬರೇ ಶಿವಬಾಬಾ. ಕೇವಲ ಶಿವಬಾಬನಿಗೆ ಅನೇಕ ಹೆಸರಿಟ್ಬಿಟ್ಟಿದ್ದಾರೆ. ಬಾಕಿ ನೀವೆಲ್ಲ ಜ್ಞಾನ ಸಾಗರದಿಂದ ಬಂದಿರುವಂತ ನದಿಗಳು. ನೀವು ಮಾನಸರೋವರ, ನದಿಗಳ ಮೇಲೆ ಹೆಸರು ಸಹ ಇರ್ತದೆ. ಬ್ರಹ್ಮಪುತ್ರ ಬಹಳ ದೊಡ್ಡ ನದಿ. ಕಲ್ಕತ್ತಾದಲ್ಲಿ ನದಿ ಮತ್ತು ಸಾಗರನ ಸಂಗಮ ಇದೆ. ಅದರ ಹೆಸರೂ ಸಹ ಇದೆ, ಡೈಮಂಡ್ ಹಾರ್ಬರ್. ನೀವು ಬ್ರಹ್ಮಮುಖ ವಂಶಾವಳಿ, ವಜ್ರದಂತೆ ಆಗ್ತೀರಿ. ಬಹಳ ದೊಡ್ಡ ಮೇಳ ಆಗ್ತದೆ. ಬಾಬಾ ಈ ಬ್ರಹ್ಮ ತನ್ನುವಲ್ಲಿ ಬಂದು ಮಕ್ಕಳ ಜೊತೆ ಮಾತಾಡ್ತಾರೆ. ಈ ಎಲ್ಲಾ ಮಾತು ತಿಳ್ಕೊಳ್ಳೋದಾಗಿದೆ.
ಆದ್ರೂ ಬಾಬಾ ತಿಳಿಸ್ತಾರೆ, ಮನ್ಮನಾಭವ ನೆನಪು ಮಾಡಿ, ಮೋಸ್ಟ್ ಬಿಲವೆಡ್, ಎಲ್ಲಾ ಸಂಬಂಧಗಳ ಸ್ಯಾಕ್ರಿನ್ ಆಗಿದ್ದಾರೆ ಶಿವಬಾಬಾ. ಸಕ್ಕರೆಗಿಂತಲೂ ಸಿಹಿ. वह सब संबंधी है, उनसे दुख मिलता है. ಉಳಿದೆಲ್ಲ ಸಂಬಂಧಿಕರೆಲ್ಲ ದುಃಖ ಕೊಡುವಂಥವ್ರು. ಬಾಬಾ ನಿಮಗೆ ಇಷ್ಟು ಒಂದು ಜ್ಞಾನವನ್ನು ಕೊಡ್ತಾರೆ, ಜಗತ್ತಲ್ಲಿ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಬ್ ಸಂಬಂಧೋಂಕ ಲವ್ ದೇತೆ, ಎಲ್ಲಾ ಸಂಬಂಧಗಳ ಪ್ರೀತಿ ಕೊಡ್ತಾರೆ, ಸುಖವನ್ನು ಕೊಡ್ತಾರೆ. ಇಂಥ ಸುಖ ಜಗತ್ತಲ್ಲಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕೊಟ್ಟರು ಅಲ್ಪಕಾಲ. ಅದರಿಂದ ಸನ್ಯಾಸಿ ಕಾಗವಿಷ್ಟ ಸಮಾನ ಸುಖ ಅಂತ ಹೇಳಿಬಿಟ್ರು. ದುಃಖಧಾಮದಲ್ಲಂತೂ ಅವಶ್ಯ ದುಃಖನೇ ಇರ್ತದೆ. ಮಕ್ಕಳಾದಂತ ನೀವು ಗೊತ್ತಿದೆ, ನಾವೆಷ್ಟೋ ಬಾರಿ ಪಾತ್ರವನ್ನು ಮಾಡಿದ್ದೀವಿ. ಆದರೆ ನಾವು ಶ್ರೇಷ್ಠ ಪದವಿ ಹೇಗೆ ಪಡ್ಕೊಂಡಿವಿ ಅದರ ಚಿಂತೆ ಇರಬೇಕೀಗ. ಬಹಳಷ್ಟು ಪುರುಷಾರ್ಥ ಮಾಡಬೇಕು, ನಾವಲ್ಲಿ ಫೇಲ್ ಆಗ್ಬಾರ್ದು. ಒಳ್ಳೆ ನಂಬರಲ್ಲಿ ಪಾಸ್ ಆಗ್ಬೇಕಾದ್ರೆ ಶ್ರೇಷ್ಠ ಪದವಿ ಪಡ್ಕೋಬೇಕು. ಹಾಗೂ ಯಾರು ಒಳ್ಳೆ ನಂಬರ್ನಲ್ಲಿ ಪಾಸ್ ಆಗ್ತಾರೋ ಅವರು ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ. ಅವರಿಗೆ ಖುಷಿನೂ ಜಾಸ್ತಿ ಇರ್ತದೆ. ಆದ್ರೆ ಎಲ್ಲರೂ ಒಂದೇ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಯೋಗ ಇರ್ತದೋ ಅಷ್ಟಾಗ್ತಾರೆ. ಬಹಳಷ್ಟು ಜನ ಗೋಪಿಕೆಯರಿದ್ದಾರೆ, ಅವರು ಬಾಬರ ಮಿಲನ ಮಾಡೇ ಇಲ್ಲ. ಬಾಪ್ಸೆ ಮಿಲ್ನೆ ಲಿಯೇ ತಡಪ್ತಿ, ಭಗವಂತನ ಮಿಲನ ಮಾಡ್ಬೇಕಂತ ಚಡಪಡಿಸ್ತಾರೆ. ಸಾಧು ಸನ್ಯಾಸಿಯೋಂ ಕೆ ಪಾಸ್ ತಡಪ್ನೆ ಕಿ ಬಾತ್ ನೈ. ಸಾಧು ಸನ್ಯಾಸಿರ ಹತ್ರ ಭೇಟಿ ಆಗ್ಲಿಕ್ಕೆ ಚಡಪಡಿಸುವ ಮಾತು ಬರುವುದಿಲ್ಲ. ಇಲ್ಲಿ ಪರಮಾತ್ಮ ಭಗವಂತನ ಮಿಲನ ಮಾಡ್ಲಿಕ್ಕೆ ಚಡಪಡಿಸ್ತಾರೆ ಆತ್ಮಗಳು. ವಂಡರ್ಫುಲ್ ಮಾತು. ಘರ್ ಮೇ ಬೇಟ್ಕರ್ ಯಾದ್ ಕರ್ತೆ, ಶಿವ ಬಾಬಾ ಹಮ್ ಆಪ್ಕೆ ಬಚ್ಚೆ ಹೇ. ಮನೆಯಲ್ಲೇ ಕುಂತು ಮಕ್ಕಳು ನೆನಪು ಮಾಡ್ತಾರೆ, ಶಿವ ಬಾಬಾ ನಾನು ನಿನ್ನ ಮಗು ಆಗಿದ್ದೀನಿ. ಆತ್ಮನಿಗೆ ಸ್ಮೃತಿ ಬರ್ತದಲ್ವಾ. ಈ ಮಕ್ಕಳಿಗೆ ಗೊತ್ತಿದೆ, ನಾನು ಶಿವ ಬಾಬನಿಂದ ಕಲ್ಪ ಕಲ್ಪ ಆಸ್ತಿ ತಗೊಳ್ತೀನಿ. ಅದೇ ತಂದೆ ಕಲ್ಪದ ನಂತರ ಮತ್ತೆ ಬರ್ತಾರೆ. तो देखने बिगर रह नहीं सकते. ಆಗ ಮಕ್ಕಳಿಗೆ ನೋಡದೆ, ಬಾಬಾ ನೋಡದೆ ಇರ್ಲಿಕ್ಕೆ ಆಗೋದಿಲ್ಲ. ಆತ್ಮನಿಗೆ ಗೊತ್ತಿದೆ ಬಾಬಾ ಬಂದಿದ್ದಾರೆ. ನಮ್ ಕಡೆ ಶಿವ ಜಯಂತಿನೂ ಆಚರಿಸ್ತೀವಲ್ವಾ, ಆದ್ರೆ ಯಾರಿಗೂ ಜನರಿಗೆ ಗೊತ್ತಿಲ್ಲ ಶಿವ ಬಾಬಾ ಬಂದು ಓದಿಸ್ತಿದ್ದಾರೆ. ನಾಮ್ ಮಾತ್ರ ಶಿವ ಜಯಂತಿ ಬನಾತೆ, ಹೆಸರಿಗಷ್ಟೇ ಭಕ್ತರು ಶಿವ ಜಯಂತಿ ಆಚರಿಸ್ತಾರೆ. ಆ ದಿನ ರಜೆನೂ ಕೊಡ್ತಿರ್ಲಿಲ್ಲ ಮೊದಲು. ಯಾರಿಂದ ಆಸ್ತಿ ಸಿಗ್ತದೋ ಅವರಿಗೆ ಮಹತ್ವನ್ನೇ ಕೊಡ್ತಿರ್ಲಿಲ್ಲ. ಅವ್ರು ಜಿಸ್ಕೋ ವರ್ಸಾ ದಿಯಾ ಉನ್ಕಾ ನಾಮ್ ಬಾಲ ಕರ್ ದಿಯಾ. ಯಾರಿಗೆ ಆಸ್ತಿ ಸಿಕ್ಕಿದೆನೋ ಅವರ ಹೆಸರನ್ನು ಪ್ರಸಿದ್ಧ ಮಾಡಿಬಿಟ್ರು ಕೃಷ್ಣಂದು. ಆಸ್ತಿ ಕೊಟ್ಟವನಿಗಿಂತ ಆಸ್ತಿ ತಗೊಂಡವಂದೇ ಹೆಸರು ಪ್ರಸಿದ್ಧ ಮಾಡಿಬಿಟ್ರು. ಕಾಸ್ ಭಾರತ್ ಕೋ ಆಕರ್ ಹೆವೆನ್ ಬನಾಯ. ವಿಶೇಷ ಭಾರತವನ್ನೇ ಭಗವಂತ ಬಂದು ಸ್ವರ್ಗ ಮಾಡಿದ್ದು, ಅವನ ಮಹತ್ವನೇ ಕಡಿಮೆ ಮಾಡಿಬಿಟ್ರು. ಬಾಕಿ ಸಬ್ಗೂ ಮುಕ್ತಿ ದೇತೆ ಚಾತೆ ಬಿ ಸಬ್. ಮಕ್ಕಳಾದಂತ ನಮಗೆ ಎಲ್ಲ ಸ್ವರ್ಗ ಪ್ರಾಪ್ತಿ ಮಾಡಿಸ್ತಾರೆ, ಉಳಿದವರಿಗೆಲ್ಲ ಮುಕ್ತಿ ಕೊಡ್ತಾರೆ. ಎಲ್ಲರೂ ಬಯಸೋದು ಭಕ್ತರ ಮುಕ್ತಿ. ನಿಮಗೆ ಗೊತ್ತಿದೆ, ಮುಕ್ತಿಯ ನಂತರ ಜೀವನ್ ಮುಕ್ತಿ ಸಿಗ್ತದೆ. ಬಾಬಾ ಬಂದು ಮಾಯ ಬಂಧನಗಳಿಂದ ಮುಕ್ತ ಮಾಡ್ತಾರೆ. ಸರ್ವರ ಸದ್ಗತಿದಾತ. ಜೀವನ್ ಮುಕ್ತಿ ಎಲ್ಲ ಮಕ್ಕಳಿಗೆ ಸಿಗ್ತದೆ ನಂಬರ್ವಾರ್ ಪುರುಷಾರ್ಥ ಅನುಸಾರ. ಬಾಬಾ ಹೇಳ್ತಾರೆ, ಇದು ಪತಿತ ಜಗತ್ತು, ದುಃಖಧಾಮ. ಸುಖಧಾಮದಲ್ಲಿ ನಿಮಗೆಷ್ಟು ಸುಖ ಸಿಗ್ತದೆ, ಅದಕ್ಕೆ ಹೆಸರು ಬಹಿಷ್ಠ. ಹೇಳ್ತಾರೆ, ಅಲ್ಲಾನೇ ಬಹಿಷ್ಠ ಕಿಸ್ಲೇ ರಚ, ಕ್ಯಾ ಸಿರ್ಫ್ ಮುಸಲ್ಮಾನೋ ಕೇಲೆ ರಚ. ಅಲ್ಲಾ ಬಂದು ಬಹಿಷ್ಠ ಅಂದ್ರೆ ಸ್ವರ್ಗವನ್ನು ರಚಿಸ್ತಾನೆ. ಹಾಗಾದ್ರೆ ಯಾರಿಗೋಸ್ಕರ? ಕೇವಲ ಮುಸಲ್ಮಾನ್ ಜನರಿಗೆ ಮಾತ್ರನಾ? ತಮ್ಮ ತಮ್ಮ ಭಾಷೆಯಲ್ಲಿ ಸ್ವರ್ಗದಕ್ಕೆ ಕೆಲವರು ಬಹಿಷ್ಠ ಅಂತಾರೆ, ಕೆಲವರು ಹೆವೆನ್ ಅಂತಾರೆ. ನಿಮಗೆ ಗೊತ್ತಿದೆ, ಹೆವೆನ್ ನಲ್ಲಿ ಕೇವಲ ಭಾರತ ಇತ್ತು. ಹೆವೆನ್ ಮೇ ಸಿರ್ಫ್ ಭಾರತ ಹಿ ಹೋತಾ. ಯಹ ಸಬ್ ಬಾತೆ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ನಂಬರ್ವಾರ್ ಪುರುಷಾರ್ಥ ಅನುಸಾರ ಬೇಟಿ. ಎಲ್ಲ ಮಾತುಗಳು ಮಕ್ಕಳ ಬುದ್ಧಿಯಲ್ಲಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಕೂತ್ಕೊಂಡಿದೆ. ಏಕ್ ಮುಸಲ್ಮಾನ್ ಬಿ ಕಹತಾ ತಾ ಹಮ್ ಅಲ್ಲಾ ಕೆ ಗಾರ್ಡನ್ ಮೇ ಗಯೆ.
या सब ಸಾಕ್ಷಾತ್ಕಾರ ಹೋಗ್ತೆ. ಒಬ್ಬ ಮುಸಲ್ಮಾನ್ ಹೇಳ್ತಾ ಇದ್ದಂತೆ, ನಾನು ಅಲ್ಲಾನ ಗಾರ್ಡನ್ದಲ್ಲಿ ಹೋಗಿದ್ದೆ. ಇದೆಲ್ಲ ಸಾಕ್ಷಾತ್ಕಾರ ಮಾತ್ರ ಅಷ್ಟೇ. ड्रामा में पहले से ही नूंदा हुआ है. ड्रामा में जो होता है सेकंड पास हुआ, कहेंगे कल पहले भी हुआ था. कल क्या होना है या पता नहीं. ಡ್ರಾಮಾದಲ್ಲಿ ಮೊದಲೇ ಎಲ್ಲ ಫಿಕ್ಸ್ ಆಗಿದೆ. ಡ್ರಾಮಾದಲ್ಲಿ ಏನಾಗಬೇಕು, ಸೆಕೆಂಡ್ ಪಾಸ್ ಆಯಿತು, ಅದಕ್ಕೆ ಹೇಳ್ತೀವಿ ಕಲ್ಪದಿಂದೇನೋ ಆಗಿತ್ತು ಅಂತ. ನಾಳೆ ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ. ಡ್ರಾಮಾದ ಮೇಲೆ ನಿಶ್ಚಯ ಇರಬೇಕು. जिसमें कोई फिक्र नहीं रहे, इधರಲ್ಲಿ ಯಾವುದೇ ಚಿಂತೆ ಇರೋದಿಲ್ಲ. हमको तो बाबा ने हुक्म दिया मामे कम याद करो और अपने वर्षे को याद करो. ಶಿವಬಾಬಾ ನಮಗೆ ಆಜ್ಞೆ ಕೊಟ್ಬಿಟ್ಟಿದ್ದಾರೆ, ನಾನೊಬ್ಬ ನೆನಪು ಮಾಡ್ರಿ ಹಾಗೂ ನಾನು ಕೊಡುವ ಆಸ್ತಿಯ ನೆನಪು ಮಾಡ್ರಿ. ಖತಮ್ ತೋ ಸಬ್ಕೋ ಹೋನಾ ಹೇ, ಎಲ್ಲರೂ ಒಂದೇ ಸಾಯ್ಲೇಬೇಕು. कोई एक दो के लिए रो भी नहीं सकते. ಎಂತ ಸಮಯ ಬರುತ್ತಂದ್ರೆ ಒಬ್ರಿಗೊಬ್ರು ಕಣ್ಣೀರ್ ಹಾಕ್ಲಿಕ್ಕೂ ಆಗೋದಿಲ್ಲ. मौत आया और गया, रोने की फुर्सत नहीं रही. ಸಾವು ಬಂತು, ಹೊರಟೇ ಬಿಡುತ್ತಾರೆ, ಅಳ್ಳಿಕ್ಕೂ ಪುರ್ಸೊತ್ತಿರಂಗಿಲ್ಲ. ಆವಾಜ್ ಹಿ ನಹಿ ನಿಕ್ಕಲೇಗ, ಶಬ್ದನೂ ಸಹ ಬರೋದಿಲ್ಲ. ಆಜ್ಕಲ್ ತೋ ಮನುಷ್ಯ ರಾಕ್ ಬಿ ಲೇಕರ್ ಕಿತ್ನೆ ಪರಿಕ್ರಮ ಕರ್ತೆ. ಈಗ ಯಾರು ಮನುಷ್ಯ ಸತ್ತ ಅಂದ್ರೆ ಅವನ್ ಸುಟ್ಟ ಬೂದಿ ಹಿಡ್ಕೊಂಡು ಸಹ ಪರಿಕ್ರಮ ಮಾಡ್ತಾರೆ. ಬಾವು ಬೇಟಾ ಹುವಾ ಹೇನಾ, ಒಂದು ಭಾವ ಕೂತ್ಕೊಂಡ್ಬಿಟ್ಟಿದೆ, ಭಾವನೆ. ಸಬ್ ವೇಸ್ಟ್ ಆಫ್ ಟೈಮ್. ಆದ್ರೆ ಬಾಬಾ ಹೇಳ್ತಾರೆ ಇದೆಲ್ಲ ವೇಸ್ಟ್ ಆಫ್ ಟೈಮ್, ಇದರಲ್ಲಿ ಏನೂ ಇಲ್ಲ. ಮಿಟ್ಟಿ ಮಿಟ್ಟಿ ಮೇ ಮಿಲ್ ಜಾಯ್, ಮಣ್ಣು ಮಣ್ಣಲ್ಲಿ ಸೇರ್ಬಿಟ್ಟಿದೆ ಅಷ್ಟೆ. ಇದರಿಂದ ಭಾರತ ಪವಿತ್ರ ಆಗ್ಬಿಡುತ್ತದೇನು. ಪತಿತ ಜಗತ್ತಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ, ಪತಿತನೇ ಮಾಡ್ತಾರಲ್ವಾ. ಪತಿತ ಜಗತ್ತಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೋ ಅದೆಲ್ಲ ಪತಿತ. ದಾನ್ ಪುಣ್ಯ ಆದಿ ಭಿ ಕರ್ತೆ ಆಯೆ, ಕ್ಯಾ ಭಾರತ್ ಪಾವನ್ ಬನಾ. ಎಷ್ಟೋ ಸಮಯದಿಂದ ದಾನ ಪುಣ್ಯ ಇತ್ಯಾದಿಗಳು ಮಾಡ್ತಾ ಬಂದ್ರು, ಆದ್ರೂ ಭಾರತ ಏನ್ ಪಾವನ ಆಯ್ತಾ? ಇನ್ನಷ್ಟು ಮೆಟ್ಲು ಕೆಳಗಿಳಿತಾ ಬಂದ್ರು. ಸತ್ಯುಗದಲ್ಲಿ ಸೂರ್ಯವಂಶಿಗಳಿದ್ರು, ಆಮೇಲೆ ಮೆಟ್ಲು ಇಳಿತಾ ಇಳಿತಾ ನಿಧಾನ ನಿಧಾನ ಕೆಳಗಡೆ ಬೀಳ್ತಾ ಬಂದಿವಿ. बल कितना भी यज्ञ तप आदि करे फिर भी दूसरे जन्म में अल्पकाल का फल मिलता. ಇಷ್ಟೇ ಮೆಟ್ಲು ಇಳಿತಾ ಇಳಿತಾ ನಿಧಾನ ಬೀಳ್ತಾ ಬಂದಿದೀವಿ, ಆದ್ರೆ ಯಜ್ಞ ತಪ ಏನ್ ಮಾಡಿದ್ರೂ ಸಹ ಮುಂದಿನ ಜನ್ಮದಲ್ಲಿ ಅಲ್ಪಕಾಲ ಫಲ ಸಿಕ್ಕೋದಷ್ಟೆ. बेहद का बाप जानते हैं बच्चों को पढ़ाने आए, तन्वी साधारण लिया, कोई तिलक आदि लगाने की दरकार नहीं. ತನುನು ಸಾಧಾರಣ ಶುಭಾಬ ತಗೊಂಡಿದ್ದು, ಮಕ್ಕಳಿಗೆ ಓದಿಸ್ಲಿಕ್ಕೋಸ್ಕರ ಬಂದಿದ್ದಾರೆ. ಯಾವುದೇ ತಿಲಕ ಹಚ್ಚಿಕೊಳ್ಳುವಂತ ಅವಶ್ಯಕತೆನೂ ಇಲ್ಲ. ತಿಲಕ ಭಕ್ತ ಜನರು ದೊಡ್ಡ ದೊಡ್ಡದಾಗಿ ಹಚ್ತಾರೆ. ಎಷ್ಟು ಮೋಸ ಮಾಡ್ತಾರೆ. ಬಾಬಾನೆ ಕಹಾ ಮೇ ಸಾಧಾರಣ ತನ್ ಮೇ ಆತಾ ಹೂಂ ಆಕರ್ ಬಚ್ಚೋಂ ಕೋ ಪಡಾತಾ. ವಾನಪ್ರಸ್ಥ ಅವಸ್ಥಾ ಟಹರಿ, ನಾನು ಸಾಧಾರಣ ತನ್ನುವಲ್ಲಿ ಬರ್ತೀನಿ, ಬಂದ್ ಮಕ್ಕಳಿಗೆ ಓದಿಸ್ತೇನೆ. ವಾನಪ್ರಸ್ಥ ಅವಸ್ಥೆ. ಕೃಷ್ಣನ ಹೆಸರು ಯಾಕೆ ಹಾಕ್ಬಿಟ್ರು ಭಗವದ್ಗೀತೆಯಲ್ಲಿ? ಯಹಾ ಜಡ್ಜ್ ಕರ್ನೆ ಕಿ ಬಿ ಬುದ್ಧಿನೇ. ಇಂಥ ಒಂದು ನಿರ್ಣಯ ತೆಗೆದುಕೊಳ್ಳುವಂತ ಬುದ್ಧಿನೂ ಇಲ್ಲ. ಈಗ ಬಾಬಾ ರೈಟ್ ಮತ್ತು ರಾಂಗಿನ ಜಡ್ಜ್ ಮಾಡುವಂತ ಬುದ್ಧಿಯನ್ನು ಕೊಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ನೀವು ಯಜ್ಞ ತಪ ದಾನ ಪುಣ್ಯ ಮಾಡ್ತೀರಿ, ಶಾಸ್ತ್ರ ಓದ್ತಾ ಬಂದಿದ್ದೀರಿ. ಏನು ಕ್ಯಾ ಉನ್ ಶಾಸ್ತ್ರೋ ಮೇ ಕುಚ್ ಹೈ? ಏನ್ ಆ ಶಾಸ್ತ್ರದಲ್ಲಿ ಏನಾದ್ರೂ ಇದೆನಾ? हमने तो तुमको राजयोग सिखलाकर विश्व की बादशाही दी कि कृष्ण ने दी. ನಾನ್ ನಿಮಗೆ ರಾಜ್ಯೋಗ ಕಲಿಸಿ ವಿಶ್ವದ ಆಸ್ತಿ ಕೊಟ್ಟಿದ್ದೀನಿ, ಏನು ಕೃಷ್ಣ ಕೊಟ್ಟ ನಿಮಗೆ? ನಿರ್ಣಯ ಮಾಡ್ರಿ. कहते हैं बाबा आपने ही सुनाया था. ಅಷ್ಟೊತ್ತಿ ಮಕ್ಕಳು ಹೇಳುತ್ತಾರೆ, ಇಲ್ಲ ಬಾಬಾ ನೀನೇ ಹೇಳಿದೀಯಾ, ರಾಜಯೋಗ ನೀನೇ ಕಲಿಸಿದೀಯಾ. ಕೃಷ್ಣ ತೋ ಛೋಟಾ ಪ್ರಿನ್ಸ್ है, वो कैसे सुना? ಕೃಷ್ಣ ಅಂದ್ರೆ ಚಿಕ್ಕ ರಾಜಕುಮಾರ, ಹೇಗೆ ಹೇಳ್ತಾನೆ? ಬಾಬಾ ಆಪ್ಕೆ ಹಿ ರಾಜಯೋಗ ಸೆ ಹಮ್ ಯಹ ಬಂತೆ. ಬಾಬಾ ನೀವು ಕಲ್ಸ್ಕೊಟ್ಟಿರುವ ರಾಜಯೋಗದಿಂದಲೇ ನಾವು ಈ ರೀತಿ ಹಾಕ್ತೀವಿ. ಬಾಬಾ ಹೇಳ್ತಾರೆ, ಶರೀರದ ಮೇಲೆ ಭರವಸೆ ಇಡಬೇಡಿ, ಬಹಳಷ್ಟು ಪುರುಷಾರ್ಥ ಮಾಡಬೇಕು. ಬಾಬನಿಗೆ ಸಮಾಚಾರ ಹೇಳ್ತಾ ಇರ್ರಿ. ಫಲಾನಾ ಬಹುತ್ ಅಚ್ಚಾ ನಿಶ್ಚಯ ಬುದ್ಧಿ ಹೈ. ಕೆಲವೊಂದು ಮಕ್ಕಳು ಸಮಾಚಾರವನ್ನು ಹೇಳ್ತಾರಂತೆ, ಬಾಬಾ ಈ ಮಗು ಬಹಳ ನಿಶ್ಚಯ ಬುದ್ಧಿ ಇದೆ.
ಆದರೆ ಬಾಬಾ ಹೇಳ್ತಾರೆ ಈ ಮಗುವಿಗೇನು ನಿಶ್ಚಯ ಇಲ್ಲ. जिनको बहुत प्यार किया वह आज नहीं, ಬಾಬಾ ತೋ ಸಬ್ಕೆ ಸಾಥ್ ಪ್ಯಾರ್ ಸೆ ಚಲ್ತಾ. ಶಿವ ಬಾಬಾ ಎಲ್ಲರ ಜೊತೆ ಪ್ರೀತಿಯಿಂದಲೇ ಇರ್ತಾರೆ. ಬಾಬಾರು ಹೇಳ್ತಾರೆ ಈ ಒಂದು ಜ್ಞಾನದಲ್ಲಿ ಪ್ರೇರಣೆಯ ಮಾತಿಲ್ಲ. ಭಗವಾನ್ ಕೋ ತೋ ಸಬ್ ಮನುಷ್ಯ कहते ಹೇ ಪತಿತ್ ಪಾವನಾವು ಹಮ್ಕೋ ಆಕರ್ ಪಾವನ್ ಬನಾವು. ಭಗವಂತನಿಗೆ ಎಲ್ಲಾ ಮನುಷ್ಯರು ಹೇಳ್ತಾರೆ ಹೇ ಪತಿತ ಪಾವನ ಬಾ, ನೀನು ಬಂದು ಪಾವನ ಮಾಡು ಬಾ. ಎಲ್ಲ ಆತ್ಮಗಳು ಆರ್ಗನ್ಸಿನ ಕರ್ಮೇಂದ್ರಿಯಗಳ ಮೂಲಕ ಕರೀತಾರೆ. ಶಿವ ಬಾಬಾ ಜ್ಞಾನ ಸಾಗರ ಅಂದಮೇಲೆ ಬಹಳ ವೆರೈಟಿ ಸಾಮಾನುಗಳಿದೆ ನನ್ನ ಹತ್ರ ಅಂತಿದ್ದಾರೆ ಬಾಬಾ. ಇಷ್ಟು ವೆರೈಟಿ ಸಾಮಾನು ಯಾರ ಹತ್ರನೂ ಸಹ ಇಲ್ಲ. ವೆರೈಟಿ ಸಾಮಾನು ಅಂದ್ರೇನು? ಅವನ್ ಜ್ಞಾನ ಸಾಗರ ಅಂದ್ರೆ ಜ್ಞಾನದ ಅಸ್ತ್ರಶಸ್ತ್ರಗಳು, ಜ್ಞಾನದ ಶೃಂಗಾರ ಮಾಡುವಂತ ಆಭರಣಗಳು, ಈ ರೀತಿ ಅನೇಕ ಪ್ರಕಾರದ ಸಾಮಾನುಗಳಿದೆ. ಇಂಥ ಜ್ಞಾನ ರತ್ನಗಳು, ಜ್ಞಾನ ಶೃಂಗಾರದ ಆಭರಣಗಳು, ಜ್ಞಾನದ ಅಸ್ತ್ರಶಸ್ತ್ರಗಳು ಬೇರೆ ಯಾರ ಹತ್ರನೂ ಇಲ್ಲ ಅಂತಾರೆ ಬಾಬಾ. ಕೃಷ್ಣನ ಮಹಿಮೆನೇ ಬೇರೆ. ತಂದೆಯ ಶಿಕ್ಷಣದಿಂದ ಲಕ್ಷ್ಮೀನಾರಾಯಣರು ಹೇಗಾದ್ರು ಮಾಡುವಂತರು ಶಿವಬಾಬಾ ತಾನೆ. ಬಾಬಾ ಬಂದು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸ್ತಾರೆ. ಈಗ ನಿಮಗೆ ತ್ರಿನೇತ್ರ ಓಪನ್ ಆಗಿದೆ. ನಿಮಗೆ ಗೊತ್ತಿದೆ 5,000 ವರ್ಷದ ಮಾತು. ಈಗ ನಾವು ಮತ್ತೆ ಮನೆಗೆ ಹೋಗ್ಬೇಕು. ಪಾತ್ರ ಮಾಡಿದ್ದೇವೆ. ಇದು ಸ್ವದರ್ಶನ ಚಕ್ರ. ನಿಮ್ಮ ಹೆಸರೇ ಸ್ವದರ್ಶನ ಚಕ್ರಧಾರಿ, ಬ್ರಾಹ್ಮಣ ಕುಲಭೂಷಣ, ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು. लाखों की अंदाज में स्वदर्शन चक्रधारी बनेंगे. ಲಕ್ಷಾಂತರ ಅಂದಾಜಿನಲ್ಲಿ ಬಾಬನ ಮಕ್ಕಳಿದ್ದಾರೆ, ಅವರು ಸ್ವದರ್ಶನ ಚಕ್ರಧಾರಿಗಳಾಗಿದ್ದಾರೆ. ತುಮ್ ಕಿತನಿ ನಾಲೆಜ್ ಪಡ್ತೆ ಹೋ, ನೀವೆಷ್ಟೆಲ್ಲ ನಾಲೆಜ್ ಓದ್ತಾ ಇದ್ದೀರಿ ಮಕ್ಕಳೇ ಈಗ. अच्छा मीठे मीठे सिक्किलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते. धारणेಗೋಸ್ಕರ यह समय बहुत नाजुक है, इसलिए कोई भी उल्टा कर्म नहीं करना. ಈ ಸಮಯ ಬಹಳ ನಾಜೂಕಾಗಿದೆ, ಅದರಿಂದ ಯಾವುದೇ ಉಲ್ಟಾ ಕರ್ಮ ಮಾಡಬೇಡಿ. ಕರ್ಮ ಅಕರ್ಮ ವಿಕರ್ಮದ ಗತಿ ಕಡೆ ಗಮನವನ್ನಿಟ್ಟು ಸದಾ ಶ್ರೇಷ್ಠ ಕರ್ಮವನ್ನು ಮಾಡಿ. 2ನೇ ಪಾಯಿಂಟ್, योग से सदा के लिए अपनी काया निरोगी बनानी. एक बिलवेड मोस्ट बाप को ही याद करना है. बाप से जो अविनाशी ज्ञान का धन मिलता है वह दान करना है. ಯೋಗದಿಂದ ಸದಾ ಕಾಲಕ್ಕಾಗಿ ನಮ್ಮ ಕಾಯ ನಿರೋಗಿ ಮಾಡಿಕೊಳ್ಬೇಕು. ಒಬ್ಬ ಅತಿ ಪ್ರಿಯವಾದಂತ ತಂದೆಯನ್ನು ನೆನಪು ಮಾಡಬೇಕು. ತಂದೆಯಿಂದ ಏನೆಲ್ಲ ಅವಿನಾಶಿ ಜ್ಞಾನ ಧನ ಸಿಗ್ತಾ ಇದೆ ಅದನ್ನು ದಾನ ಮಾಡಬೇಕು. ವರದಾನ, सोमान में स्थित रह, विश्व द्वारा सम्मान प्राप्त करने वाले देह अभिमान मुक्त भव. ಸಮಾನದಲ್ಲಿ ಸ್ಥಿತರಾಗಿ ವಿಶ್ವದಿಂದ ಸಮ್ಮಾನ ಪ್ರಾಪ್ತಿ ಮಾಡಿಕೊಳ್ಳುವವರೇ ದೇಹಾಭಿಮಾನ ಮುಕ್ತ ಭವ. एक्सप्लेन ತಿಳಿಸ್ತಾರೆ ಬಾಬಾ. पढ़ाई का मूल लक्ष्य है देह अभिमान से न्यारे हो देही अभिमानी बनना. ಈ ಒಂದು ನಾವು ಓದುವಂತ ಆಧ್ಯಾತ್ಮಿಕ ಈ ಶಿಕ್ಷಣದ ಮೂಲ ಉದ್ದೇಶವಾಗಿದೆ ದೇಹಾಭಿಮಾನದಿಂದ ಭಿನ್ನಾಗಿ ದೇಹಿ ಅಭಿಮಾನಿ ಅಂದ್ರೆ ಆತ್ಮಾಭಿಮಾನಿ ಆಗ್ಬೇಕು. ಇಸ್ ದೇಹಾಭಿಮಾನ ಸೆ ನ್ಯಾರೆ ಅಥವಾ ಮುಕ್ತ ಹೋನೆ ಕಿ ವಿಧಿ ಹೈ. ಹಾಗಾದ್ರೆ ಈ ದೇಹಾಭಿಮಾನದಿಂದ ಭಿನ್ನಾಗಿ ಮುಕ್ತರಾಗುವಂತ ವಿಧಿ ಯಾವುದು? ಸದಾ ಸುಮಾನದಲ್ಲಿ ಸ್ಥಿತರಾಗುವುದು, ಇದೇ ವಿಧಿ. संगम युग के और भविष्य के जो अनेक प्रकार के सुमान है, उनमें किसी एक भी सुमान में स्थित रहने से देहाभिमान मिटता जाएगा. ದೇಹಾಭಿಮಾನ ಹೋಗ್ಲಿಕ್ಕೆ ಬಾಬಾ ಬಹಳ ಸುಂದರವಾದಂತ ಪಾಯಿಂಟ್ ಹೇಳ್ತಾರೆ. ಒಂದ ಸಂಗಮ ಯುಗದ ಇಲ್ಲ ಭವಿಷ್ಯದ ಯಾವ್ದು ಒಂದಲ್ಲ ಒಂದು ಸುಮಾನದಲ್ಲಿ ಸ್ಥಿತರಾದಾಗ
ಅವಾಗ ದೇಹಾಭಿಮಾನದಿಂದ दूर ಆಗ್ತಾ ಹೋಗ್ತೇವೆ. जो स्वमान में स्थित रहता है उन्हें स्वतः मान प्राप्त. ಯಾರು ಒಂದಲ್ಲ ಒಂದು ಸ್ವಮಾನದಲ್ಲಿ ಸ್ಥಿತ ಆಗಿರ್ತಾರೋ ಅವರಿಗೆ ಆಟೋಮೆಟಿಕಲಿ ಮಾನ್ಯತೆ ಸಿಗ್ತಾ ಹೋಗ್ತದೆ. सदा स्वमान में रहने वाले ही विश्व महाराजन बनते हैं और विश्व उन्हें सम्मान देती है. ಸದಾ ಸ್ವಮಾನದಲ್ಲಿರುವಂತವರೇ ವಿಶ್ವ ಮಹಾರಾಜನಾಗ್ತಾರೆ ಹಾಗೂ ವಿಶ್ವ ಅವರಿಗೆ ಸಮ್ಮಾನ ಗೌರವ ಕೊಡುತ್ತದೆ. स्लोगन, जैसे समय वैसा अपने को मोल्ड कर लेना, यही है रियल गोल्ड बनना. ಸಮಯಕ್ಕೆ ತಕ್ಕಂತೆ ನಮ್ಮನ್ನು ನಾವು ಮೋಲ್ಡ್ ಮಾಡಿಕೊಳ್ಳೋದೇ ರಿಯಲ್ ಗೋಲ್ಡ್ ಆಗುವುದಾಗಿದೆ. ಓಂ ಶಾಂತಿ. ಈ ದೇಹ ಎನ್ನುವ ಅರಮನೆಯಲ್ಲಿ ಭೃಕುಟಿ ಎಂಬ ಸಿಂಹಾಸನದಲ್ಲಿ ವಿರಾಜಮಾನನಾದ ಆತ್ಮರಾಜನಾಗಿದ್ದೇನೆ. ಆತ್ಮರಾಜ ನಾನು ಅತ್ಯಂತ ಸೂಕ್ಷ್ಮ ಪ್ರಕಾಶಮಾನನಾಗಿರುವೆ, ಹೊಳೆಯುತ್ತಿರುವೆ, ಮಿನುಗುತ್ತಿರುವೆ. ಆತ್ಮರಾಜ ಹೇಗೆ ರಾಜನಿಗೆ ನಾನು ರಾಜ ಎನ್ನುವುದು ಸದಾ ಸ್ಮೃತಿಯಲ್ಲಿರುವುದು, ಹಾಗೆ ನಾನು ಆತ್ಮರಾಜನಿಗೆ ಸದಾ ಸ್ಮೃತಿ ಇದೆ. ನಾನಾತ್ಮ. ಪ್ರತಿಯೊಂದು ಕರ್ಮ ಮಾಡುವಾಗಲೂ ನಾನಾತ್ಮನೇ ಈ ಕಾರ್ಯವನ್ನು ಮಾಡುತ್ತಿದ್ದೇನೆ. ನಾನೇ ಆತ್ಮ ಈಗ ನಡೆಯುತ್ತಾ ಇದ್ದೇನೆ. ನಾನೇ ಆತ್ಮ ಈಗ ಕುಳಿತುಕೊಳ್ಳುತ್ತಾ ಇದ್ದೇನೆ. ನಾನೇ ಆತ್ಮ ಈಗ ಊಟ ಮಾಡುತ್ತಿದ್ದೇನೆ. ಪ್ರತಿಯೊಂದನ್ನು ಮಾಡುವಾಗ ನಾನಾತ್ಮ ಮಾಡುತ್ತಿರುವೆ, ನಾನಾತ್ಮ ಮಾಡುತ್ತಿರುವೆ ಎಂಬ ಸ್ಮೃತಿ ಇದೆ. ನನ್ನನ್ನು ನಾನಾತ್ಮ ಎಂದು ತಿಳಿದು ನನ್ನ ಸಮ್ಮುಖಕ್ಕೆ ಬರುವ ಪ್ರತಿಯೊಬ್ಬರನ್ನು ಆತ್ಮದೃಷ್ಟಿಯಿಂದಲೇ ಮಸ್ತಕದಲ್ಲಿ ನೋಡುತ್ತಿರುವೆ. ಇವರು ನನ್ನ ಸಹೋದರ ಆತ್ಮ. ನಾನು ಆತ್ಮ, ಇವರು ಆತ್ಮ. ನಾವಿಬ್ಬರು ಆತ್ಮಗಳಿಗೆ ಪರಮಾತ್ಮ ತಂದೆಯಾಗಿರುವರು. ಈ ಸೃಷ್ಟಿಯಲ್ಲಿ ಇರುವ ಪ್ರತಿಯೊಬ್ಬರೂ ಸಹಿತ ಆತ್ಮರೇ ಆಗಿದ್ದಾರೆ. ಎಲ್ಲರೂ ನಾವು ಸಹೋದರ ಆತ್ಮರು. ನಮಗೆಲ್ಲರಿಗೂ ಒಬ್ಬನೇ ತಂದೆ. ನಾವೆಲ್ಲರೂ ಆತ್ಮಗಳು, ಸಹೋದರರು. ನಮ್ಮಲ್ಲಿ ಆತ್ಮಿಕ ಪ್ರೀತಿ ಇದೆ. ನಾನಾತ್ಮ ನನ್ನನ್ನು ಪ್ರೀತಿಸುತ್ತೇನೆ, ನಮ್ಮ ಸಹೋದರ ಆತ್ಮರನ್ನು ಪ್ರೀತಿಸುತ್ತೇನೆ, ಗೌರವಿಸುತ್ತೇನೆ. ಜೊತೆಗೆ ಸರ್ವ ಆತ್ಮಗಳ ತಂದೆಯಾದ ಪರಮ ಆತ್ಮನನ್ನು ಪ್ರೀತಿಸುತ್ತೇನೆ. ನಾವೆಲ್ಲರೂ ಒಂದೇ, ಒಬ್ಬ ತಂದೆ ಮಕ್ಕಳು. ನಮ್ಮಲ್ಲಿ ಯಾವ ಭೇದವೂ ಇಲ್ಲ. ನಾವೆಲ್ಲ ಆತ್ಮಗಳು. ನಮಗೆಲ್ಲರಿಗೂ ಒಬ್ಬನೇ ತಂದೆ.
ನಮ್ಮೆಲ್ಲರ ಮನೆಯೂ ಒಂದೇ ಶಾಂತಿಧಾಮ. ಶಾಂತಿಯ ಸಾಗರನ ಮಕ್ಕಳಾದ ನಾವು ಶಾಂತ ಸ್ವರೂಪ ಆತ್ಮರು. ನಾವು ಶಾಂತ. ನಮ್ಮ ವರ್ತನೆ ಸಂಸ್ಕಾರದಿಂದ ಈ ಜಗತ್ತು ಶಾಂತ. ಎಲ್ಲೆಡೆಯೂ ಶಾಂತಿಯೇ ಶಾಂತಿ ಇದೆ. ಎಲ್ಲರ ಅಂತರಂಗದಲ್ಲಿ ಶಾಂತಿ ಇದೆ. ಎಲ್ಲರ ದೃಷ್ಟಿಯಲ್ಲಿ ಶೀತಲತೆ ಇದೆ. ಎಲ್ಲರ ವ್ಯವಹಾರದಲ್ಲಿ ಆತ್ಮಿಕ ಪ್ರೀತಿ ಇದೆ, ಗೌರವವಿದೆ. ನಾವೆಲ್ಲ ಒಂದೇ, ಒಬ್ಬ ತಂದೆಯ ಮಕ್ಕಳು. ಓಂ ಶಾಂತಿ. ನೀನಾಗಿಯೇ ಮನದ ಮಿತ್ರನು, ನೀನಾಗಿಯೇ ಮನದ ಮಿತ್ರನು. ಬೇರಾರು ಕಾಣೆ ನೀನೊಬ್ಬನೇ, ನೀನೊಬ್ಬನೇ ಬಾಬಾ, ನೀನೊಬ್ಬನೇ. ಕರೆದೆ ನನ್ನ ಓ ಪ್ರಾಣ ಪ್ರಿಯನೇ, ಕರೆದೆ ನನ್ನ ಓ ಪ್ರಾಣ ಪ್ರಿಯನೇ. ನಿನ್ನೊಂದಿಗೆ ನನ್ನ ಈ ಜೀವನ, ಈ ಜೀವನ ಬಾಬಾ, ಈ ಜೀವನ. ನೀನಾಗಿಯೇ ಮನದ ಮಿತ್ರನು. ಹೃದಯದಿ ತೂಗಿದೆ ಪ್ರೇಮದು ಯಾನೆ, ಮನದಲ್ಲಿ ನಲಿದಿದೆ ನವಿಲೆ. ಹೃದಯದಿ ತೂಗಿದೆ ಪ್ರೇಮದು ಯಾನೆ, ಮನದಲ್ಲಿ ನಲಿದಿದೆ ನವಿಲೆ. ಜಗದೊಡೆಯನೇ ನೀ ನಮ್ಮವನೆನಲು, ಆನಂದದ ಹೊನಲೆ ಹೊನಲೆ, ಆನಂದದ ಹೊನಲೆ ಹೊನಲೆ. ಸುಖ ಸುರಿಸಿದೆ ನೀ ಮನವರಳಿಸಿದೆ, ಸುಖ ಸುರಿಸಿದೆ ನೀ ಮನವರಳಿಸಿದೆ. ಬೇರೆಲ್ಲೂ ಕಾಣೆ ಈ ಸ್ನೇಹವ, ಈ ಸ್ನೇಹವ ಬಾಬಾ, ಸವಿ ಸ್ನೇಹವ. ನೀನಾಗಿಯೇ ಮನದ ಮಿತ್ರನು.
ಭದ ಪರದೆಯೊಳಗಿನ ಶಾಂತಿಯ ಧಾಮವೇ ನಿನ್ನ ಮನೆ ನೀಲಿಯನ ಭದ ಪರದೆಯೊಳಗಿನ ಶಾಂತಿಯ ಧಾಮವೇ ನಿನ್ನ ಮನೆ ಬಾಹುವ ಪಸರಿಸಿ ಕರೆಯುತ್ತಲಿಹೆ ನೀ ಹರಿಸುತ್ತ ಪ್ರೀತಿಯ ಧಾರೆಯನು ಹರಿಸುತ್ತ ಪ್ರೀತಿಯ ಧಾರೆಯನು ನಿನ್ನ ಮಡಿಲನು ಸೇರುವ ತವಕದೆ ನಿನ್ನ ಮಡಿಲನು ಸೇರುವ ತವಕದೆ ಹಾರುತ್ತ ಹಾರುತ್ತ ನಾ ಬರುವೆ ನಾ ಬರುವೆ ಬಾಬಾ ನಾ ಬರುವೆ ನೀನಾಗಿಯೇ ಮನದ ಮಿತ್ರನು